ಹಾಯ್ ಚಿಂಟೂಸ್, ನಿಮಗೆ ನಾನು ಹುಲಿ ಮತ್ತು ಕರಡಿಯ ಕತೆ ಹೇಳ್ತೀನಿ. ಕೊನೆವರೆಗೂ ಕೇಳಿ. ಒಂದು ಕಾಡಲ್ಲಿ ಹುಲಿ ಮತ್ತು ಕರಡಿ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಯಾವ ರೀತಿ ಅಂದರೆ, ಹುಲಿ ಬೇಟೆಯಾಡಿದ ಆಹಾರವನ್ನು ಕರಡಿಗೆ ತಂದು ಕೊಡುತ್ತಿತ್ತು. ಕರಡಿಯೂ ಸಹ ಬೇಟೆಯಾಡಿದ ಆಹಾರವನ್ನು ಹುಲಿಗೆ ತಂದು ನೀಡುತ್ತಿತ್ತು. ಕೆಲವೊಮ್ಮೆ ಕರಡಿ ಹಲಸಿನ ಹಣ್ಣು, ಜೇನುತುಪ್ಪವನ್ನು ತಂದು ಹುಲಿಗೆ ನೀಡುತ್ತಿತ್ತು. ಹುಲಿ ಎರಡನ್ನು ಮಿಶ್ರಣ ಮಾಡಿ ತಿನ್ನುತ್ತಿತ್ತು. ಹುಲಿ ಹಲಸಿನ ಹಣ್ಣನ್ನು ತಿಂದು, ಗೆಳೆಯ, ಈ ಆಹಾರ ತುಂಬ ರುಚಿಯಾಗಿದೆ ಎಂದು ಹೇಳುತ್ತಿತ್ತು. ಹೀಗೆ ಅವು ಕಾಡಿನಲ್ಲಿ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಂದು ದಿನ ಹುಲಿರಾಯ ತನ್ನ ಗೆಳತಿಯನ್ನು ನೋಡಲು ಪಕ್ಕದ ಕಾಡಿಗೆ ಹೋದನು. ಹೋಗುವ ದಾರಿ ಮಧ್ಯೆ ಹುಲಿರಾಯನಿಗೆ ಒಂದು ಹಲಸಿನ ಮರ ಕಂಡಿತು. ಹುಲಿರಾಯನಿಗೆ ಬಾಯಿಯಲ್ಲಿ ನೀರು ಬಂತು. ಕೂಡಲೇ ಮರವನ್ನೇರಿ ಒಂದು ಹಣ್ಣಾದ ಹಲಸಿನ ಹಣ್ಣನ್ನು ಕೆಳಗೆ ಬೀಳಿಸಿತು. ಮರದಿಂದ ಕೆಳಗೆ ಇಳಿದು ಹಣ್ಣನ್ನು ನೋಡಿತು. ಆಹಾ, ಇದರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ತಿಂದರೆ ಇನ್ನೂ ಅದ್ಭುತವಾಗಿರುತ್ತದೆ ಎಂದು ತಿಳಿದು ಸುತ್ತಲೂ ಕಾಡನ್ನು ಒಮ್ಮೆ ನೋಡತೊಡಗಿತು. ಅಲ್ಲಿಯೇ ಒಂದು ಮರದಲ್ಲಿ ಜೇನು ಕಟ್ಟಿರುವುದು ಹುಲಿಗೆ ಕಾಣಿಸಿತು. ಹುಲಿಗೆ ಆಸೆ ಇನ್ನೂ ಅತಿಯಾಯಿತು. ಜೇನು ಮತ್ತು ಹಲಸಿನ ಹಣ್ಣನ್ನು ಮಿಶ್ರಣ ಮಾಡಿ ತಿಂದರೆ ರುಚಿ ಇನ್ನೂ ಅದ್ಭುತವಾಗಿರುತ್ತದೆ ಮತ್ತು ತನ್ನ ಗೆಳತಿಗೂ ಸಹ ಸ್ವಲ್ಪ ತೆಗೆದುಕೊಂಡು ಹೋಗಬಹುದೆಂದು ಯೋಚಿಸಿ ಜೇನು ಕೀಳಲು ಮರವನ್ನೇರಿತು. ಎಲ್ಲ ಜೇನು ನೊಣಗಳನ್ನು ತನ್ನ ಬಾಯಿಯಿಂದ ದೂರ ತಳ್ಳಿತು. ಇದರಿಂದ ಕೋಪಗೊಂಡ ಜೇನುಹುಳುಗಳು ಹುಲಿಯ ಬಾಯಿಗೆ ಮತ್ತು ಹುಲಿಯ ಮೈಯನ್ನೆಲ್ಲ ಕಚ್ಚಿದವು. ಹುಲಿಯು ಜೇನುಹುಳುಗಳ ದಾಳಿಗೆ ಹೆದರಿ ಕೆಳಗೆ ಇಳಿಯಿತು. ಹುಲಿಯ ಮೈಯೆಲ್ಲ ಗುಳ್ಳೆಗಳು. ನೋವು ತಾಳಲಾರದೆ ಕಿರುಚತೊಡಗಿತು. ತನ್ನ ಗೆಳೆಯನ ಧ್ವನಿಯನ್ನು ಕೇಳಿ ಪಕ್ಕದ ದಾರಿಯಲ್ಲಿ ಇದ್ದ ಕರಡಿಯು ಹುಲಿಯ ಹತ್ತಿರ ಓಡಿ ಬಂತು. ಹುಲಿರಾಯ ಕರಡಿಗೆ ಎಲ್ಲ ವಿಷಯವನ್ನು ತಿಳಿಸಿತು. ಅದಕ್ಕೆ ಕರಡಿಯು, ನೋಡು ಗೆಳೆಯ, ಯಾರೋ ಮಾಡುವ ಕೆಲಸವನ್ನು ನಾವು ಮಾಡಲು ಹೋಗಬಾರದು. ಹೋದರೆ ಹೀಗೆ ಆಗುವುದು. ನೋಡು, ನನಗೆ ಉದ್ದುದ್ದ ಕೂದಲುಗಳು ಇವೆ ಮತ್ತು ನನ್ನ ಚರ್ಮ ತುಂಬ ದಪ್ಪವಿದೆ. ಅದಕ್ಕೆ ಜೇನುಹುಳುಗಳು ನನ್ನನ್ನು ಕಚ್ಚಲಿಕ್ಕೆ ಆಗಲ್ಲ. ಕಚ್ಚಿದರೂ ನನಗೆ ಏನೂ ಆಗಲ್ಲ. ನಾನು ಮಾಡಿದೆ ಎಂದು ನೀನು ತಿಳಿದು ನೀನು ಮಾಡಲು ಹೋದೆ. ಈಗ ನಿನ್ನ ಪರಿಸ್ಥಿತಿ ಹೀಗಾಯಿತು. ಬಾ ಗೆಳೆಯ ಎಂದು ಹುಲಿಯನ್ನು ಕರೆದುಕೊಂಡು ಕಾಡಿಗೆ ಹೋಯಿತು. ಈ ಕಥೆಯಿಂದ ಯಾರೋ ಮಾಡುತ್ತಾರೆಂದು ತಿಳಿದು ನಾವು ಮಾಡಲು ಹೋಗಬಾರದು. ಕೆಲವೊಮ್ಮೆ ನಮ್ಮ ಪ್ರಾಣ ಹೋಗುವ ಸಂಭವವಿರುತ್ತದೆ. ಚಿಂಟೂಸ್, ಈ ಕಥೆಯಿಂದ ನಿಮಗೆ ಏನು ತಿಳಿಯಿತು ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.